ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಮೊದಲನೇ ಪ್ರಶ್ನೆ, 51ನೇ ಆವೃತ್ತಿಯ G7 ಶೃಂಗಸಭೆ 2025 ಎಲ್ಲಿ ನಡೆಯಿತು? ಆಪ್ಷನ್ಸ್: ಬ್ರೆಜಿಲ್, ಥೈಲ್ಯಾಂಡ್, ಕೆನಡಾ. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಕೆನಡಾ. ಭಾರತದಲ್ಲಿ ಈಗ ಒಟ್ಟು ಇರುವ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್: 91, 75, 89, 100. ಕರೆಕ್ಟ್ ಆನ್ಸರ್ 91. ಪ್ರಧಾನಮಂತ್ರಿ ಮೋದಿ ಚೀನಾಬ್ ರೈಲ್ವೆ ಸೇತುವೆಯನ್ನು ಎಲ್ಲಿ ಉದ್ಘಾಟಿಸಿದರು? ಆಪ್ಷನ್ಸ್: ಜಮ್ಮು ಮತ್ತು ಕಾಶ್ಮೀರ್, ಲಡಾಖ್, ತ್ರಿಪುರಾ, ಪಂಜಾಬ್. ಕರೆಕ್ಟ್ ಆನ್ಸರ್ ಜಮ್ಮು ಮತ್ತು ಕಾಶ್ಮೀರ್. ಯಾವ ವರ್ಷದಲ್ಲಿ ಭಾರತ ವಿಶ್ವದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿಯನ್ನು ನಡೆಸುವುದು? ಆಪ್ಷನ್ಸ್: 2025, 2026, 2027, 2028. ಕರೆಕ್ಟ್ ಆನ್ಸರ್ 2027. ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಆಪ್ಷನ್ಸ್: ಜೂನ್ 5, ಜೂನ್ 6, ಜೂನ್ 7, ಜೂನ್ 8. ವಿಶ್ವ ವ್ಯಾಪಾರ ಸಂಸ್ಥೆಯ 101ನೇ ಸದಸ್ಯ ರಾಷ್ಟ್ರವಾಗಿದ್ದು ಯಾವ ದೇಶ? ಆಪ್ಷನ್ಸ್: ಥೈಲ್ಯಾಂಡ್, ಬ್ರೆಜಿಲ್, ಈಜಿಪ್ಟ್, ನಿಕರಾಗುವಾ. ಕರೆಕ್ಟ್ ಆನ್ಸರ್ ನಿಕರಾಗುವಾ. ವಿಶ್ವದ ಅತ್ಯಂತ ಎತ್ತರದ ಚಿನಾಬ್ ರೈಲ್ವೆ ಸೇತುವೆಯನ್ನು ಜೂನ್ 6, 2025 ಯಾರು ಉದ್ಘಾಟಿಸಿದರು? ಆಪ್ಷನ್ಸ್: ಶ್ರೀ ನರೇಂದ್ರ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಶ್ರೀ ಅಮಿತ್ ಶಾ. ಯಾರೂ ಅಲ್ಲ. ಕರೆಕ್ಟ್ ಆನ್ಸರ್ ಶ್ರೀ ನರೇಂದ್ರ ಮೋದಿ. ವಿಶ್ವ ಕೀಟ ದಿವಸ 2025 ಯಾವಾಗ ಆಚರಿಸುತ್ತಾರೆ? ಆಪ್ಷನ್ಸ್: ಜೂನ್ 5, ಜೂನ್ 6, ಜೂನ್ 7, ಜೂನ್ 8. ಕರೆಕ್ಟ್ ಆನ್ಸರ್ ಜೂನ್ 6. ಎರಡು 2025 ಭಾರತ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯ ಹೊಸ ಹೆಸರು ಯಾವುದು? ಆಪ್ಷನ್ಸ್: ತೆಂಡೂಲ್ಕರ್ ಆ್ಯಂಡರ್ಸನ್ ಟ್ರೋಫಿ, ತೆಂಡೂಲ್ಕರ್ ಬೌಚರ್ ಟ್ರೋಫಿ, ಕೊಹ್ಲಿ ಬೌಚರ್ ಟ್ರೋಫಿ, ಗಂಗೂಲಿ ಆ್ಯಂಡರ್ಸನ್ ಟ್ರೋಫಿ. ಕರೆಕ್ಟ್ ಆನ್ಸರ್ ತೆಂಡೂಲ್ಕರ್ ಆ್ಯಂಡರ್ಸನ್ ಟ್ರೋಫಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.